ನಮಸ್ಕಾರ. ಇವತ್ತು ರಾಕ್ಷಸ ಟ್ರೇಲರ್ ರಿಲೀಸ್ ಆಯಿತು. ಪ್ರಜ್ವಲ್ ದೇವರಾಜು ನಟನೆ ಮಾಡಿ ಲೋಕಿತ್ ಹೆಚ್ ಅವರು ನಿರ್ದೇಶನ ಮಾಡ್ತಿರುವಂಥ ರಾಕ್ಷಸ ಸಿನಿಮಾದ ಟ್ರೇಲರ್ ಇವತ್ತು ರಿಲೀಸ್ ಆಯಿತು. ಹೆಂಗಿದೆ ಅನ್ನೋದು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಫಸ್ಟ್ ರಿವ್ಯೂ ವಿಡಿಯೋ. ಮೊದಲನೇದಾಗಿ ಇದು ತುಂಬ ಚೆನ್ನಾಗಿತ್ತು. ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಒಂದು ಕಥೆನೇ ಹೇಳಕ್ಕೆ ಬರ್ತಾರೆ. ರಾತ್ರಿ ನಡೆಯುವಂಥ ಒಂದು ಕಥೆನೇ ರಾಕ್ಷಸ. ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತದೆ. 5 ಪಂಚ ಭಾಷೆಯಲ್ಲಿ ರಿಲೀಸ್ ಆಗ್ತದೆ. ಕನ್ನಡ, ತೆಲುಗು, ತಮಿಳ್, ಹಿಂದಿ ಮತ್ತು ಮಲಯಾಳಮಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೆಪ್ಟೆಂಬರಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಈ ಡೇಟ್ ಯಾವಾಗಂತ ಅನೌನ್ಸ್ ಮಾಡಿಲ್ಲ. ಸಂಜೆ ಹೊತ್ತು ನಡೆಯುವಂಥ ಕಥೆನೇ, ಅಂದರೆ ರಾತ್ರಿ ಹೊತ್ತು ನಡೆಯುವಂಥ ಕಥೆನೇ ಈ ರಾಕ್ಷಸ. ಇಂದು ಕ್ಯಾರೆಕ್ಟರ್ ಪರಿಚಯ ಇನ್ನೂ ಕೊಟ್ಟಿಲ್ಲ ಅಷ್ಟೊಂದು. ಸ್ವಲ್ಪ ಜನ ಇದ್ದಾರೆ ಅನಿಸುತ್ತೆ ಸಿನಿಮಾದಲ್ಲಿ. ಅದನ್ನು ಬಿಟ್ಟರೆ ಒಳ್ಳೆಯ ಒಂದು ಔಟ್ಪುಟ್ನ ಕೊಟ್ಟವ್ರೆ. VFX ಮತ್ತು ಗ್ರಾಫಿಕ್ಸು ತುಂಬ ಚೆನ್ನಾಗಿ ಮಾಡವ್ರೆ. ಎಲ್ಲೂ ನಮಗೆ ಇದು VFX ಗ್ರಾಫಿಕ್ಸ್ ಅಂತವಲ್ಲ, ಆ ರೇಂಜಲ್ಲಿ ಮಾಡವ್ರೆ. ಆ್ಯಂಡ್ ಅವರ ಕಣ್ಣಲ್ಲೇ ಅನ್ಕೋಬೋದು ನಾವು ಈ ಸಿನಿಮಾ ಯಾವ ರೇಂಜಲ್ಲಿ ಹೋಗುತ್ತಂತ. ಸೆಪ್ಟೆಂಬರಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಮತ್ತೆ ಈ ಒಂದು ಚಿಕ್ಕ ಹುಡುಗಿ ಮಾಡೋಳಲ್ಲ ಪಾತ್ರ, ಅದು ಏನಂತ ಗೊತ್ತೇ ಆಗಿಲ್ಲ. ಕತೆ ಏನಂತ ಗೊತ್ತಾಗಿಲ್ಲ. ಆ ಚಿಕ್ಕ ಹುಡುಗಿಗೋಸ್ಕರ ಏನೋ ಈ ಕತೆ ನಡಿಬೋದು ಅನಿಸುತ್ತೆ, ಅದು ಮಾತ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಳ್ಳೆ ಔಟ್ಪುಟ್ನ ಕೊಟ್ಟವ್ರೆ. ಒಳ್ಳೆಯ ಒಂದು ಟ್ರೇಲರ್ ಅಂತ ಹೇಳ್ಬೋದು. ನೋಡೋಣ ಸೆಪ್ಟೆಂಬರಲ್ಲಿ. ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ಮತ್ತೊಂದು ರಿವ್ಯೂ ವಿಡಿಯೋಲಿ ಸಿಗ್ತೀನಿ. ಸೈನಿಂಗ್ ಆಫ್ ಕಾರ್ತಿಕ್.